ಇದು ಮೊದಲಿಂದ ಇತ್ತು. ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಅವ್ರ ಪ್ರಮಾಣ ವಚನ ಸ್ವೀಕಾರದಿಂದನೇ ಸ್ಟಾರ್ಟ್ ಆಗಿದೆ. ಮುಂದೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥದ್ದು, DCM ಯಾರು ಆಗ್ಬೇಕು ಅಂತ ಇದು ಮೊದಲಿಂದ ಇಂಟರ್ನಲ್ ಕ್ಲಾಶ್ ಇದ್ದೇ ಇದೆ. ಈಗ ಸುಮ್ಮನೆ ಹೊರಗಡೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೇವೆ, ಅವರೇ ಮುಖ್ಯಮಂತ್ರಿ ಆಗಿ 5 ವರ್ಷ ಮುಂದುವರಿಬೇಕು ಅಂತ ಹೊರಗಡೆ ಹೇಳ್ತಾ ಇದಾರೆ. ಬಟ್ ಇಂಟರ್ನಲ್ಲಿ ಇನ್ ಫೈಟಿಂಗ್ ಜೋರಿದೆ. ಅದು ಯಾವ ಸಂದರ್ಭದಲ್ಲಿ ಸ್ಫೋಟ್ ಆಗ್ತದೆ ಹೇಳಿಕ್ ಬರುದಿಲ್ಲ. ಈಗಾಗಲೇ ಮೊದಲು ಒಬ್ಬರು ಇಬ್ಬರು ಮುಖ್ಯಮಂತ್ರಿ ಅಂತಿದ್ರು, DK ಶಿವಕುಮಾರ್ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಿದ್ರು. ಈಗ ಅವ್ರ ಜೊತೆ ಇವತ್ತು 10 ಮುಖ್ಯಮಂತ್ರಿಗಳು ಹುಟ್ಕೊಂಡಿದ್ದಾರೆ. ಹೀಗಾಗಿ ಈ ಇಂಟರ್ನಲ್ ಕ್ಲಾಶ್ ಏನಿದೆಯಲ್ಲ, ಇದು ಇನ್ಸ್ಟೆಬಿಲಿಟಿಗೆ ಕಾರಣ ಆಗ್ತದೆ, ರಾಜ್ಯದಲ್ಲಿ ಅಸ್ಥಿರತೆಗೆ ಕಾರಣ ಆಗ್ತದೆ. ಇವತ್ತಿನ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ, ಮೂಡ ಹಗರಣ, ವಾಲ್ಮೀಕಿ ನಿಗಮದ ಹಗರಣ, ಇದೆಲ್ಲದಿಂದ ಜನ ಬೇಸತ್ತು ಹೋಗಿದ್ದಾರೆ. ಭ್ರಷ್ಟಾಚಾರ ಮಿತಿ ಮೀರುತ್ತದೆ. ಇದ್ರ ಜೊತೆಗೆ ಮುಂದೆ ಯಾರು CM ಆಗ್ಬೇಕನ್ನುವಂಥದ್ದು ಅಧಿಕಾರದ ಕಚ್ಚಾಟ ನಡೆಯೋದಲ್ಲ, ಇದರಿಂದ ಕಾಂಗ್ರೆಸ್ ಸರ್ಕಾರ ಕೊಲ್ಯಾಪ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ನಾ ಹೇಳ್ತೀನಿ. ಸರ್, ಆಮೇಲೆ ಬೆಳಗಾವಿ ಮಹಾನಗರ ಪಾಲಿಕೆ ಇತ್ತೀಚೆಗೆ 20 ಕೋಟಿ ರೂಪಾಯಿ ಠೇವಣಿ ಮಾಡಬೇಕಂತ ಅನಿವಾರ್ಯತೆ. ಈಗ ಮತ್ತೆ 8 ಕೋಟಿ ರೂಪಾಯಿ GST ತುಂಬಬೇಕಂದ್ರೆ ಪಾಲಿಕೆಯನ್ನು ಸಂಪೂರ್ಣವಾಗಿ ಬೊಕ್ಕಸ ಖಾಲಿಯಾಗುವಂತ ಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಇದಕ್ಕೆ ಅಧಿಕಾರದ ಜೊತೆ ಚರ್ಚೆ ಮಾಡ್ಬೇಕಾಗ್ತದೆ. ರಾಜ್ಯದ ನಗರಾಭಿವೃದ್ಧಿ ಸಚಿವರು ಬರ್ಬೇಕಾಗ್ತದೆ, ಉಸ್ತುವಾರಿ ಸಚಿವರು ಕುಂತು ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗ್ತದೆ. ಈಗ ನಾನು ಒಬ್ಬರೇ ಇದ್ರ ಬಗ್ಗೆ ಏನು ನಿರ್ಧಾರ ಮಾಡುವಂತದ್ದು ಇಲ್ಲ. ಯಾಕಂದ್ರೆ ನಾನು ಇತ್ತೀಚೆಗೆ ಲೋಕಸಭಾ ಸದಸ್ಯನಾಗಿದ್ದೇನೆ. ಇಲ್ಲಿಯ ಪರಿಸ್ಥಿತಿ ಏನು, ಮತ್ತೊಂದು ಏನಾಗಿದೆ, ಏನೇನು ರೆಸೊಲ್ಯೂಷನ್ ಆಗಿದಾವೆ, ಮಹಾನಗರ ಸಭೆ ಸದಸ್ಯನ ಮೇಯರ್ ಅವ್ರನ್ನ ಕರೆದು ಮಾತಾಡ್ತೀನಿ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳ ಜೊತೆ ಮಾತಾಡಿ ಇದನ್ನ ರಾಜ್ಯ ಸರ್ಕಾರ ಇದನ್ನ ಪರಿಹಾರ ಕೊಡ್ಬೇಕು. ಇದಕ್ಕೆ ಏನ್ ಇದಕ್ಕೆ ನಗರಾಭಿವೃದ್ಧಿ ಸಚಿವರು ಬಂದು ಕುಂದಿರ್ಬೇಕು. ಇದಕ್ಕೆ ಏನ್ ಅನ್ನುವಂಥದ್ದು, ಅವಾಗ ಇದಕ್ಕೊಂದು ಸೊಲ್ಯೂಷನ್ ಹುಡುಕಿ ಪಾಲಿಕೆ ಉಳಿಸಿ ಅಂತ ಅಭಿಯಾನ ಮಾಡ್ತಾರೆ. ಮತ್ತು ನೋಡಿ, ಈ ರೀತಿ ಆದ್ರೆ ಏನಾಗುತ್ತೆ, ಯಾರೋ ಅಧಿಕಾರಿ ತಪ್ಪು ಮಾಡೋದ್ರಿಂದ ಇವೆಲ್ಲ ನಾವು ಫೇಸ್ ಮಾಡ್ತಾ ಇದ್ದೇವೆ. ಅಧಿಕಾರಿಗಳು ತಪ್ಪು ಮಾಡೋದ್ರಿಂದ ಅದಕ್ಕಾಗಿ ಅಧಿಕಾರಿಗಳು ಕಡಿವಾಣ ಹಾಕುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ಬೇಕಲ್ಲ. ಅದ್ ಯಾಕೆ ಮಾಡ್ತಾ ಇಲ್ಲ? ಅಧಿಕಾರಿ ಬುದ್ಧಿ ಹೇಳುವಂತದ್ದು. ಈಗ ಮೂಡಾದಲ್ಲಿ ಹಗರಣ ಆಯ್ತಲ್ಲ, ಅದು ಕಾರಣ ಅಲ್ಲ, ಅಲ್ಲಿದ್ದ ಮೂಡಾದ ಕಮಿಷನರ್. ಹೀಗಾಗಿ ಇಲ್ಲಿನೂ ಸಹಿತ ಅದೇ ಸಮಸ್ಯೆ ಆಗಿದೆ. ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಳಿದಿದ್ರೆ, ಸರ್ಕಾರದ ಒಂದು ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋದ್ರೆ ಇದೆಲ್ಲ ಪರಿಸ್ಥಿತಿ ನಿರ್ಮಾಣ. ಮಹಾನಗರ ಪಾಲಿಕೆ ಜಾಗನೂ ಸಹ ಒತ್ತುವರಿ ಆಗಿದೆ ಎಂಬ ಆರೋಪ. ನೋಡ್ರಿ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಈ ಮಹಾನಗರ ಸಭೆದಿರ್ಬೋದು, ಸ್ಥಳೀಯ ಸಂಸ್ಥೆ ಜಾಗ ಒತ್ತುವರಿ ಆಗುವುದು ನಾವು ಪದೇ ಪದೇ ನೋಡ್ತಾ ಇದ್ದೇವೆ. ಕಾಲ ಕಾಲಕ್ಕೆ ಅದನ್ನ ಒತ್ತುವರಿನ ಸರಿ ಮಾಡುವಂತ ಕೆಲಸ ಮಾಡಿದ್ರೆ ಬಹುಶಃ ಇವೆಲ್ಲ ಒತ್ತುವರಿ ಪ್ರಶ್ನೆ ಬರ್ತಾ ಇಲ್ಲ. ಅವತ್ತಿವತ್ತ ಆ ಒತ್ತುವರಿ ಆದವ್ರು ನಿರ್ದಾಕ್ಷಿಣ್ಯವಾಗಿ ತೆಗೆದು ಹಾಕ್ಬೇಕು. ಅದು ಮಾಡ್ತಾ ಇಲ್ಲ, ಎಲ್ಲಿಯೂ ಆಗ್ತಾ ಇಲ್ಲ. ಬರೀ ಮಹಾನಗರ ಹುಬ್ಬಳ್ಳಿ, ಇಲ್ಲಿ ಬೆಳಗಾವದಷ್ಟೇ ಅಲ್ಲ, ಎಲ್ಲಿಯೂ ಆಗ್ತಾ ಇಲ್ಲ. ಇದು ಆರ್.ವಿ. ದೇಶಪಾಂಡೆ ಅವರು ಹೇಳ್ತಾ ಇದಾರೆ, ದೀಪಾವಳಿ ಬಳಿಕ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕಂತ ಬಿಜೆಪಿ ಅವರು ಪ್ರಯತ್ನ ಮಾಡ್ತಾ ಇದಾರೆ. ನಾವು ಮಾಡೋದು ಬೇಕಾಗಿಲ್ರಿ, ಅವರೇ ತಮ್ಮ ಕಾಲ ತಾವೇ ಜಗ್ತಾ ಇದಾರೆ. ನಾವು ಏನು ಅಸ್ಥಿರ ಮಾಡೋದು ಬೇಕಾಗಿಲ್ಲ, ಆಪರೇಷನ್ ಕಮಲ್ ಬೇಕಾಗಿಲ್ಲ. ಕಾಂಗ್ರೆಸ್ ಅವರೇ ಒಬ್ಬರೊಬ್ರು ಕಾಲನ್ನು ಎಳೆಯುವಂತ ಕೆಲಸ ಚಾಲೂ ಆಗಿದೆ. ಅವರ ತಪ್ಪಿನಿಂದ, ಅವರ ಒಂದು ಆಶೆ, ಅಧಿಕಾರದ ಆಶೆಯಿಂದನೇ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ. ಬೇರೆ ಬಿಜೆಪಿ ಏನೂ ಕಾರಣ ಅಲ್ಲ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.